ಚಿಕ್ಕಮಗಳೂರಿನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಶ್ವಾನಗಳು ಬಲಿಯಾಗಿವೆ. ಪಾಪಿಗಳ ಕಿಡಿಗೇಡಿ ಕೃತ್ಯಕ್ಕೆ ಅಸುನೀಗಿದ್ದಾವೆ 8 ಶ್ವಾನಗಳು. ಸತ್ತ ಕೋಳಿಯಲ್ಲಿ ವಿಷ ಇಟ್ಟು ಶ್ವಾನಗಳನ್ನ ಕೊಂದಿದ್ದಾರೆ ಪಾಪಿಗಳು. ಚಿಕ್ಕಮಗಳೂರಿನ ಎನ್ಆರ್ಪುರದ ಅಬ್ಬಿಗುಂಡಿಯಲ್ಲಿ ನಡೆದಿರುವಂತಹ ಘಟನೆ. ನಾಯಿಗಳನ್ನ ಸಾಕಿದ್ದಂತಹ ಅಬ್ಬಿಗುಂಡಿಯ ಸತ್ಯನಾರಾಯಣ ಎಂಬಾತ ಎಷ್ಟೇ ಚಿಕಿತ್ಸೆಯನ್ನ ಕೊಡಿಸಿದ್ರು ಶ್ವಾನಗಳು ಬದುಕಿ ಉಳಿದಿಲ್ಲ. ಪಾಪ ಏನೂ ಅರಿಯದಂತಹ ನಾಯಿಗಳು, ಶ್ವಾನಗಳು ಸಾವನ್ನಪ್ಪಿವೆ. ಚಿಕ್ಕಮಗಳೂರಿನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಶ್ವಾನಗಳು ಬಲಿಯಾಗಿವೆ. ಪಾಪಿಗಳ ಕಿಡಿಗೇಡಿ ಕೃತ್ಯಕ್ಕೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವೇ ಶ್ವಾನಗಳು ಇದೀಗ ಸಾವನ್ನಪ್ಪಿರುವಂಥದ್ದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, IV ಹಾಕಿ ಶ್ವಾನಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬಟ್ ಆದರೆ ಎಷ್ಟೇ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಪಾಪ ಶ್ವಾನಗಳು ಬದುಕಿ ಉಳಿದಿಲ್ಲ. ನೋಡಿ, ಅವು ಬದುಕಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದ್ವು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ, ಮತ್ತೊಂದು ವಿಂಡೋದಲ್ಲಿ ಶ್ವಾನಗಳ ಮಾರಣ ಹೋಮ ಆಗಿದೆ. ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವೈದ್ಯರು ಎಷ್ಟೇ ಚಿಕಿತ್ಸೆಯನ್ನು ಕೊಡಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಒಟ್ಟು 8 ಶ್ವಾನಗಳು ಅಸುನೀಗಿವೆ. ಯಾರೋ ಕಿಡಿಗೇಡಿಗಳು ಈ ಶ್ವಾನಗಳು ತಿನ್ನುವಂತಹ ಆಹಾರದಲ್ಲಿ ವಿಷಪ್ರಾಶನವನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಶ್ವಾನಗಳಿಗೆ ಅದು ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಪ್ರಯೋಜನಕಾರಿ ಆಗಿಲ್ಲ ಅಂತಂದರೆ ಯೋಚನೆ ಮಾಡಬೇಕು ಯಾವ ರೀತಿಯಾದಂತಹ ವಿಷಪ್ರಾಶನವನ್ನು ಅವರು ಮಾಡಿದ್ದಾರೆ ಅಂತ ಹೇಳಿ. ಪಾಪ ಏನು ಮಾಡಿದ್ದು, ಮೂಕ ಪ್ರಾಣಿಗಳು ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದು ಕಡೆ ತಿನ್ಕೊಂಡು, ಯಾರಾದರೂ ಏನಾದರೂ ಹಾಕಿದ್ರೆ ತಿಂದ್ಕೊಂಡು ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದು ಮೂಲೆಯಲ್ಲಿ ಮಲ್ಕೊಂಡು ಜೀವನವನ್ನು ಸಾಗಿಸ್ತಿರ್ತವೆ. ಅವಕ್ಕೆ ಕಷ್ಟ, ಸುಖ, ನೋವು, ನಲಿವು ಏನೇ ಬಂದರೂ ಕೂಡ ಏನೋ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೂಕ ಪ್ರಾಣಿಗಳು ಮನುಷ್ಯರಿಗಿಂತ ನಾಯಿಗಳೇ ಎಷ್ಟೋ ಮೇಲು ಅಂತ ನಾವು ಹೇಳ್ತೀವಿ. ನೋಡಿ ಪಾಪ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ವೈದ್ಯರು, ಆದರೂ ಕೂಡ ಅವು ಬದುಕುಳಿದಿಲ್ಲ. ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ರು ಅಂತ ಹೇಳಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಎಷ್ಟೇ ಚಿಕಿತ್ಸೆ ಕೊಟ್ಟರು ನೋಡಿ ಪಾಪ ಬದುಕು ಉಳಿದಿಲ್ಲ. ಸತ್ತ ಕೋಳಿಯಲ್ಲಿ ವಿಷವನ್ನು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಯಾರು ಹಾಕಿರೋದು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿದೆ. ತನಿಖೆ ಸಾಗಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ.